ಗೈಸ್ ಓಲಿ ದಿವಸ ಫುಲ್ ಜಗಳ ನೋಡಿ. ನಾವು ವಿ ಆರ್ ಇನ್ ಗಾಂಧೀಜಿ ಆಶ್ರಮ. ಸುಮ್ಮನೆ ಇನ್ನೊಂದ್ಸತಿ ಗಾಂಧೀಜಿ ಇಲ್ಲೇ ಹತ್ರ ನಡೀತಾರೆ ನೋಡೋಣ ಅಂತ ಬಂದ್ವಿ. ಗಾಂಧೀಜಿ ಟೀಚಿಂಗ್ ಕ್ಲಾಸಸ್ ಮುಗಿಸ್ಕೊಂಡು ನೆಕ್ಸ್ಟ್ ಶಾಪಿಂಗ್ ಮಾಡೋಕ್ಕೆ ಹೋಗ್ಬೇಕು. ಅದಕ್ಕೆ ಜಲ್ದಿ ಹೋಗ್ಬಿಡೋದ. ಸೊ ನಾಳೆ ಫ್ಲೈಟ್ ಐತೆ, ಫ್ಲೈಟ್ ಎತ್ಕೊಂಡು ಹೋಗೋದ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಶಾಪಿಂಗ್ ಕಡೆಗೆ ನೋಡೋಣ. ಆಗಿಲ್ಲ ಅಂದರೆ ಡೈರೆಕ್ಟ್ ಫ್ಲೈಟಿಗೆ ನಾಳೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಹೋಗೋದ ಇಲ್ಲಿಂದ. ನೆಕ್ಸ್ಟ್ ನಂದು ಫ್ಲೈಟಲ್ಲಿ ಬ್ಲಾಗ್ ಶುರು ಆಗುತ್ತೆ, ಇಲ್ಲಾಂದರೆ ಬಟ್ಟೆ ಕಡೆಗೆ. ಸೊ ಇಲ್ಲಿಂದ ಈಚೆ ಬಂದರೆ ಇಲ್ಲಿಂದ ಇಳ್ಕೊಂಡು ಹಂಗೆ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟವ್ರೆ. ಗಾಂಧೀಜಿ ಒಳಗಡೆ ಅಲ್ಲೈತಲ್ಲ ಅಲ್ಲಿ ಗೇಟು, ಅಲ್ಲಿ ಕ್ಲೋಸ್ ಮಾಡಿಬಿಟ್ಟವ್ರೆ. ಸೊ ಅದಕ್ಕೆ ಇಲ್ಲಿಂದ ಇಳ್ಕೊಂಡು ಹಂಗೆ ಹೋಗಿ, ಇಲ್ಲಾಂದರೆ ಈ ಕಡೆಯಿಂದ ಅಲ್ಲಿ ಹೋಗಿ ಅಲ್ಲಿ ಗೇಟ್ ಅಲ್ಲಿ ಓಪನ್ ಇರ್ಬೋದು, ಅಲ್ಲಿಗೆ ಹೋಗಿ ನೀರ ಹತ್ರ ಹೋಗ್ಲಾ ಅಂತ. ಅಲ್ಲ ಇಲ್ಲಿ ಹತ್ಬೋದ ವಾಪಸ್ ಇಲ್ಲಿಂದ ಟ್ರೈ ಮಾಡ್ಲಾ. ಇಳಿದೇ ಬಿಟ್ಟೆ ಇಲ್ಲಿಂದ ಹಿಂಗೆ ನಡ್ಕೊಂಡು ಹೋಗೋದ. ಯಾವನು ಪೊಲೀಸ್ ಇಲ್ಲ ಅನಿಸುತ್ತೆ. ಇಷ್ಟು ಗಂಟೆ ಮೇಲೆ ಓಡಾಡೋದಿಲ್ಲ ಅನಿಸುತ್ತೆ. ಬಾತುಕೊಳ್ಳಿ ಟೈಮ್ ಇದು. ಕಾಲಿಗೆ ಬೇರೆ ಏಟಾಗಿರೋ ಜಾಗಕ್ಕೆ ಏಟ್ ಬೀಳ್ದೈತೆ. ಅಯ್ಯಪ್ಪ. ಆ್ಯಂಡ್ ಇದು ಅಹಮದಾಬಾದಲ್ಲಿ ವಾಕಿಂಗ್ ಮಾಡೋ ಜಾಗ ಇದು. ಸೊ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತೈತೆ. ಈ ಕಡೆ ಫುಲ್ಲು ಲೈಟಿಂಗ್ಸ್ ಹಾಕ್ದಾಗ ಮಾತ್ರ ರಾತ್ರಿ ಹೊತ್ತು ಸಕ್ಕತ್ತಾಗಿ ಕಾಣ್ತದೆ. ಅಹಮದಾಬಾದ್ ಫ್ಲೈಟು. ಜಾಗ ನೋಡಿ ಸಾಕಾಗಿದೆ. ಆ್ಯಂಡ್ ಇಲ್ಲಿ ಈ ಕಡೆಯಿಂದ ಯಾರು ಹೋಗೋಣ ಅನಿಸುತ್ತೆ. ಯಾಕಂದರೆ ಈ ಕಡೆ ನೋಡಿ ಎಲ್ಲ ಫುಲ್ ಗಲೀಜಿತ್ತು. ಈ ಕಡೆಯಿಂದ ಫುಲ್ಲು ಸಕ್ಕತ್ತಾಗೈತೆ. ಇಲ್ಲಿ ರೌಂಡ್ಸ್ ಹೊಡೋಕ್ಕೆಲ್ಲ ಆಗಲ್ಲ ಅನಿಸುತ್ತೆ. ಬಂದು ಹಿಂಗೆ ಕನೆಕ್ಟ್ ಆಗತ್ತಿದ್ರೆ ಇರ್ಬೋದೇನೋ ಅನ್ಕೋತೀನಿ. ಬಟ್ ನೆನ್ನೆ ನೈಟ್ ಬಂದಲ್ಲ ಜಾಗ ಮಾತ್ರ ಲೈಟಿಂಗ್ಸ್ ಎಲ್ಲ ಸಕ್ಕತ್ತಾಗಿತ್ತು ನೋಡಿ. ಅಲ್ಲಿ ಅದೊಂದು ಪೋಲ್ ಥರ ಐತೆ, ಅಲ್ಲಿ ಅದರಲ್ಲೆಲ್ಲ ಲೈಟಿಂಗ್ಸ್ ಬರುತ್ತೆ. ಬಿಸಿಲು ಮಾತ್ರ ಅಪ್ಪ. ಯಾರೋ ಅಂಗಡಿಯವರು 45 ಗಂಟೆ ಆಗುತ್ತಂತೆ ಡಿಗ್ರಿ. ಎಷ್ಟಾಗಲಿ ಇವತ್ತಾದರೆ ಸಾಯಂಕಾಲ ಒಂದು ನೈಟ್ ಅಷ್ಟರಲ್ಲಿ ಏನಾರು ಆದರೆ ಒಂಚೂರು ತಗೊಂಡು ಹೋಗಬೇಕು. ಇಲ್ಲ ಅಂದರೆ ಏನೂ ಆಗಿಲ್ಲ ಅಂದರೆ ನಾಳೆ ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ವಲ್ಪ ಬೇಗನೆ ಚೆಕ್ಔಟ್ ಆಗಿಬಿಡ್ಬೇಕು ರೂಮಿಂದ. ಆ್ಯಂಡ್ ಎವ್ರಿವನ್ ಗುಡ್ ಮಾರ್ನಿಂಗ್. ನಾವು ವಿ ಆರ್ ಇನ್ ಏರ್ಪೋರ್ಟಲ್ಲಿ ಇದ್ವಿ. ಇನ್ನೇನು 1 hour 2 hours ಹೊರಟ್ಬಿಡ್ತೀವಿ. ಸೊ ಏರ್ಪೋರ್ಟ್ ಹಿಂಗಿದೆ, ಅಹಮದಾಬಾದ್ ಏರ್ಪೋರ್ಟ್. ಫಸ್ಟ್ ಚೆಕ್ಕಿನ್ ಎಲ್ಲ ಆಗ್ಬಿಟ್ಟು ಒಳಗಡೆ ಹೆಂಗೈತೋ ಗೊತ್ತಿಲ್ಲ. ಏನು ಹಬ್ಬನಾ ಫೆಸ್ಟಿವಲ್ ಎಲ್ಲ ಈ ಥರ ಎಲ್ಲ ಹಾಕ್ಬಿಡೋರು. ಏನು ಬಟ್ಟೆ ಅಂಗಡಿನೇ ಇದು, ಹೋಲ್ಸೇಲ್ ಗೀಲ್ಸೇಲ್ ಅಂತ ಹಾಕ್ಬಿಡೋಲ್ಲ. ಆ್ಯಂಡ್ ಇದರಲ್ಲಿ ಟರ್ಮಿನಲ್ 1 ಟರ್ಮಿನಲ್ 2 ಬೇರೆ ಐತಂತೆ. ಇದು ಟರ್ಮಿನಲ್ 1 ನಮ್ಮದು, ಟರ್ಮಿನಲ್ 2 ಬೇರೆ ಕಡೆ ಎಲ್ಲ ಇದೆ, ಆ ಕಡೆ ಸೈಡೆಲ್ಲ. ನಾನು ಬ್ಯಾಗು 15 kg ಮೇಲೆ ಇರೋಂಗಿಲ್ಲ. ಅದೆಷ್ಟಾಯ್ತು ಪುಣ್ಯ ಹಾಕ್ಕೊಂಡು ಕಮ್ಮಿ ಇದ್ದರೆ ಖುಷಿಗಪ್ಪ, ಇಲ್ಲಾಂದ್ರೆ ಎಕ್ಸ್ಟ್ರಾ ಚಾರ್ಜ್ ಕಟ್ಟಬೇಕಾಯ್ತಿದೆ. ನಾನು ಕಾಣ್ತಾ ಇದ್ದೀನಿ ಅನ್ಕೊಂಡೆ. ಒಟ್ಟಲ್ಲಿ ಹೆಂಗೋ ಬಿಟ್ಟರು. ಅದನ್ನ ಬೇರೆ ನಾನು ಡೌನ್ಲೋಡ್ ಮಾಡಿಲ್ಲ. ಇಂಟರ್ವ್ಯೂ ಏನು ಸ್ಕ್ಯಾನರು ಮಾಮೂಲಿ ರಾ ಫುಟೇಜ್ ಏನು ಬಂದಿತ್ತು ಲಿಂಕು ಅದರಲ್ಲೇ ಹಂಗೆ ಡೌನ್ಲೋಡ್ ಮಾಡಿದೆ. ಆ ಸ್ಕ್ಯಾನ್ ಮಾಡೋದು ಏನೆಲ್ಲ ಆಯಿತು. ಅದು ಹೇಗೆ ಎತ್ತಿ SEO ಕಡೆಗೆ ಹೋಗೋದು. ಒಂದು ಸಿಂಗಲ್ದು ಆಗೋಯ್ತು. ನಾನು ಒಬ್ಬ ಇದ್ನಲ್ಲ, ಅದಕ್ಕೋಸ್ಕರ ಪಟ್ಟಂತ ಬೇಗ ಆಗೋಯ್ತು. ಅದೇ ಆ ಕಡೆಯಿಂದ ಈ ಕಡೆಗೆ ಓಡಾಡಿಸಿದ್ರು. ಅದೊಂದು ಟೋಲ್ ನೋಡಿ ಏನೂ ಇಲ್ಲ, ಅವ್ರವರೇ ಚೆಕಿಂಗ್ ಮಾಡ್ಕೊಳ್ಳೋದು, ಅಲ್ಲೇ ಇದು ಮಾಡ್ಕೊಳ್ಳೋದು. ನಮ್ಮದು ಒಂದೇ ಸ್ಕ್ಯಾನ್ ಮುಗೀತು. ಆ್ಯಂಡ್ ನನ್ನ ಟಿಕೆಟ್ ಈ ಥರ ಐತೆ, ಬೇರೆಯವ್ರದ್ದೆಲ್ಲ ಸ್ವಲ್ಪ ಚೆನ್ನಾಗಿರೋದೈತೆ. ನಮ್ಮದು ಒಂಥರ ಫಾಸ್ಟ್ ಟಿಕೆಟ್ ಥರ ಟಕ್ಕನ್ನು ಒಂಥರ ಸ್ಕ್ಯಾನ್ ಟಕ್ಕದಿಗೆ ಎತ್ಕೊಟ್ಟು. ನಂದೀಗ ಮೇನ್ ಟೆನ್ಷನ್ ಈಗ ಬ್ಯಾಗ್ದು. ಈಗ ಫೀಮೇಲ್ ಹೊಡಿದ್ದೀನಿ ಮೇಲ್ ಆ ಕಡೆ ಅಂತ. ಇದು ಡಿಜಿ ಹತ್ರ ಅಂದರೆ ಏನೋ ಅದಿದ್ರೆ ಏನೋ ಬೇರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಫೆಸಿಲಿಟೀಸಾ, ಇಲ್ಲಾಂದರೆ ಬೇಗ ಕಳಿಸ್ಕೊಡೋದೇನೋ ಗೊತ್ತಿಲ್ಲಪ್ಪ. ನನ್ನ ಕೇಳೋದು ನಂದು ಯಾವುದು ಆ ಥರ ಎಲ್ಲಾದರೂ ನಾವು ಪಕ್ಕ ಲೋಕಲ್ ಅಂದೆ. ಮತ್ತು ಬಾಯಿಮ್ಸ್ಗೆ ಹೋಗೋ ಕಡೆ ಹಂಗಂತ ಏನಿದೆ ಸುಮ್ಮನೆ ಮತ್ತೆ ಇಟ್ಕೊಂಡಿದ್ದೀನಿ. ಲ್ಯಾಪ್ಟಾಪ್ ಐತೆ, ಈಚೆಗೆ ಹಾಕೋದು ಏನಿಲ್ಲ. ಇಲ್ಲೆಲ್ಲ ಕೆಲಸ ಮಾಡ್ಕೊಂಡು ಟೀಗೆ ಕಾಫಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಐಸ್ ಈಗ ಸ್ಯಾಟಿಸ್ಫ್ಯಾಕ್ಷನು. ಎಲ್ಲ ಕೆಲಸ ಆಯಿತು. ನನ್ನ ಕ್ಯಾಪನ್ನ ಅಲ್ಲೇ ಬಿಟ್ಬಿಟ್ಟವ್ರೆ. ಆ ಕ್ಯಾಪ್ನ ಸ್ಕ್ಯಾನ್ ಮಾಡಿ ಕಳಿಸಿದ್ರು. ಅದಕ್ಕೊಂದು ಟ್ರ್ಯಾಕ್ ಕಳಿಸಿ. ಅದಕ್ಕೆ ಕ್ಯಾಪ್ Zone 3 ನಮ್ಮದು. ಅದೇ ಹೋಗ್ಬೇಕು. ನಮ್ಮದು ಕೆಳಗಿಲ್ಲ, ನಮ್ಮದು ಮೇಲೈತೆ. ಮೇಲ್ಗಡೆ ಹೋಗೋಣ. ಇದೇನೆಲ್ಲ ಚೆನ್ನಾಗಿದೆ ನೋಡಿ. ಎಲ್ಲ ಸರ್ದಾರು ವಲ್ಲಭಾಯ್ ಪಟೇಲ್ ನೋಡಿ. ಅಲ್ಲಿಗೆ ಹೋಗ್ಬೇಕಾಯ್ತು, ಹೋಗೋಕ್ಕಾಗಿಲ್ಲ. ಶೆಟ್ ಅದು 100 ರೂಪಾಯಿ ನೋಟು ಹಿಂದ್ಗಡೆ ಇತ್ತಲ್ಲ, ಅಲ್ಲಿಗೆ ಹೋಗ್ಬೇಕಾಯ್ತು. ಫಿಲ್ಟರ್ ಕಾಫಿ ಅಂತ ಅದು ಏನು ಫಿಲ್ಟರ್ ಕಾಫಿ ನೋ ಟ್ರೈ ಮಾಡೋಕ್ಕೆ. ಶಾಪಿಂಗ್ ಮಾಡೋಂಗಿದ್ದೀರ ಚೆನ್ನಾಗಿರುತ್ತೆ. ಇಲ್ಲಿರೋ ಡಿಸೈನ್ಸು ಸ್ವಲ್ಪ ಚೆನ್ನಾಗಿದೆ. ಯಾಕೆ ಇದು ಕೆನ್ಸ್ ಚೆನ್ನಾಗಿದೆ, ಬಟ್ ವೇರ್ ಮಾಡಿದ್ರೆ ಗೊತ್ತಾಗೋದು. ಐ ಥಿಂಕ್ ದಿಸ್ ಇಸ್ ನಾಟ್ ಟು ಎಕ್ಸ್ಪೆನ್ಸಿವ್ ಫಾರ್ ಟುಡೇ. ಗೇಟ್ 3
ಇಲ್ಲಿಂದ ಹೋಗೋದು. ಸೊ ಅಲ್ಲೊಂದು ನಾಳೆ ನಿಂತಿದೆ, ಅದು ಯಾವ ಕಡೆಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇವರು ಆ ಕಡೆ ಗೇಟ್ ನಂಬರ್ 4 ಆ ಕಡೆಯಿಂದ ಹೋಗ್ತಾರೆ. ಆ್ಯಂಡ್ ಇದು ಫಸ್ಟ್ನೇ ಫ್ಲೋರ್. ಇದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಮಾಮೂಲಿ ಬಸ್ಸಲ್ಲಿ ಹೋಗೋದು ಅನಿಸುತ್ತೆ. ಆ್ಯಂಡ್ ಗೇಟ್ 1 ಇಂದ ಪಾಸ್ ಆಗುತ್ತೆ ಆ ಕಡೆಯಿಂದ. ಸೊ ಅದು ಒಳ್ಳೆ ಟೈಮ್ ಐತೆ. ನಂದು ಇನ್ನೂ ಟೈಮ್ ಐತೆ ಅನ್ಸುತ್ತೆ, ಇನ್ನೂ 8:25 ಅನಿಸುತ್ತೆ. 8:25ಗೆ ಇರೋದು. ಇನ್ನೂ ತುಂಬ ಟೈಮ್ ಐತೆ, ಇನ್ನೂ 1 ಅವರ್ ಇದೆ ಅನಿಸುತ್ತೆ. ಒಂದು ಚೇಂಜ್ ಆಯಿತು. ಗೇಟ್ ನಂಬರ್ 4 ನಮಗೆ ಗೊತ್ತು, ಗೇಟ್ ನಂಬರ್ 3 ಇತ್ತು, ಈಗ ಗೇಟ್ ನಂಬರ್ 4 ಶಿಫ್ಟ್ ಮಾಡಿರೋದು. ಟೈಮಿಂಗ್ಸು ಚೇಂಜ್, ಅಂದರೆ 9:30 ಅನಿಸುತ್ತೆ ಡಿಪಾರ್ಚರ್ ಆಗೋದು ಇಲ್ಲಿಂದ. ಸೊ ನಮ್ಮದು ಇಲ್ಲಿ 8:25 ಅಂತ ಇತ್ತು. ಸೊ ಈಗ ಚೇಂಜ್ ಆಗೈತೆ, ಗೇಟ್ ನಂಬರ್ 4 ಈಗ. ಸೊ ಗುರು ನಮ್ಮದು ಆಯಿತು. ಈಗ ಒಳಗಡೆ ಹೋಗ್ತಾ ಇರೋದೆ, ಡಾಕ್ತಾ ಇರೋದೆ. ಸೀಟ್ ಸಿಕ್ಕರೆ ಸಾಕು ಕಿಟಕಿ ಪಕ್ಕ. ಫ್ರಂಟೇ ಸಿಕ್ಬಿಡಿದೆ ಫುಲ್ಲು ಆ ಕಡೆಯಿಂದ ಬ್ಯಾಕ್. ಕಿಟಕಿ ಪಕ್ಕ ಸಿಕ್ಕೈತೆ, ಬಟ್ ಫುಲ್ಲು ಬಂದು ಸಿಕ್ಬಿಡೈತೆ. ಅಂದರೆ ವಿಂಗ್ಸ್ ಆ ಕಡೆ ಐತೆ, ನಟಿಂಗ್ ಫುಲ್ಲು ಫ್ರಂಟಲ್ಲೇ ಸಿಕ್ಬಿಡೈತೆ. ಫುಲ್ಲು ಫ್ರಂಟಲ್ಲಿ. ಆಯಿತು ವಾಪಸ್ ಬ್ಯಾಂಗ್ಳೂರು. ಸೊ ಇನ್ನು 3 hours ಬೇಕಾಗುತ್ತೆ, 3 or 4 hours ಟು ಗೋ ಟು ಮೈಸೂರು. ಬಸ್ ಹುಡ್ಕೊಂಡು ಬ್ಯಾಗ್ ಹುಡ್ಕೋದಂತಲ್ಲ ನಾವು. ಈಗ ಚೇಂಜ್ ಆಗೋಯ್ತಲ್ಲ ನಮ್ಮದು ರೇಟು ಸಿಕ್ಕೈತೆ. ಸೊ ಅಲ್ಲಿಂದ ಅಷ್ಟೊಂದಿತ್ತು, ಇಲ್ಲಿಂದ ಒಂದು ಸಿಕ್ಕೈತೆ. ಇಲ್ಲೇ ಸ್ಟಾಪ್ ನಮ್ಮದು ಬ್ಯಾಗ್. ಇಟ್ ಇಸ್ ಮೈ ಬ್ಯಾಗ್. ನೋ ಐಡಿಯಾ ಬಸ್ಸು ಸಿಗುತ್ತಾ ಇಲ್ವೋ, ಪಿಕಪ್ ಗಾಡಿ ಸಿಗುತ್ತೆ ಅಂತಂದರು. ನೋಡೋದು ಇಲ್ಲೆಲ್ಲ ಐಸ್ ಕಾರ್ ಗಾಡಿ ಬಂದು ನಿಂತ್ಕೋಬೇಕು ಒಂದು ದಿವಸ. ಇಲ್ಲಿಂದ ಫ್ಲೈಟಲ್ಲಿ ಬಂದಿಲ್ಲ ಅದಕ್ಕೆ. ಹಾಂ ಗೆಸ್ ಮಾಡಿ ಯಾವ ಗಾಡಿ ಅಂತ. ಗೈಸ್ ಡಿಫೆಂಡರ್ ಗೈಸ್, ಇದು ಡಿಫೆಂಡರು. ರೀಲ್ಸಲ್ಲೆಲ್ಲ ನೋಡ್ತಾ ಇದೆ ಒಂದು 210. ಈ ಡಿಫೆಂಡರ್ ಗಾಡಿಗೆ ಈಗ ಇದು ನೋಡಿ, ಡಿಫೆಂಡರ್ ಗಾಡಿಗೆ ಚೇಂಜ್ ಮಾಡ್ಸೋರು ಅನಿಸುತ್ತೆ. ಹೊಟ್ಟೆ ಸಿದ್ದೆ ಊಟ ಮಾಡೋದ. ಮಹಾರಾಷ್ಟ್ರ ಸಿಂಬಲಿ ಫುಲ್ ಸಖತ್ತಾಗೈತೆ.